ಬಸವ ಜಯಂತಿ ಸಿದ್ಧತೆ ಕುರಿತು ಪೂರ್ವಭಾವಿ ಸಭೆ. ವಿಶ್ವಗುರು ಬಸವೇಶ್ವರರ ಅವರ ತತ್ವ ಆದರ್ಶ ಪಾಲನೆಗೆ ಮುಂದಾಗಬೇಕು. ಮಹಾತ್ಮರ ಜಯಂತಿ ಆಚರಣೆಗೆ ಮಾಡುವುದರಿಂದ ನಮ್ಮೆಲ್ಲರ ಜೀವನ ಸಾರ್ಥಕ. ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸೋಣ ಎಂದು ತಹಶೀಲ್ದಾರ ಬಸವರಾಜ ತೆನ್ನಳ್ಳಿ ಹೇಳಿದರು. ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಸೋಮವಾರ ತಾಲೂಕಾಡಳಿತ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಬಸವ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ವಿಶ್ವಗುರು ಬಸವೇಶ್ವರರ ಜಯಂತಿಯನ್ನು ಏಪ್ರಿಲ್ 30ರಂದು ತಾಲೂಕಾಡಳಿತ ವತಿಯಿಂದ ಅದ್ಧೂರಿಯಾಗಿ ಆಚರಿಸಲಾಗುವುದು. ಎಲ್ಲರೂ ಸಹಕಾರ ನೀಡಬೇಕು. ಪಟ್ಟಣದ ಶ್ರೀ ಮೊಗ್ಗಿ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕಡ್ಡಾಯವಾಗಿ ಎಲ್ಲ ಇಲಾಖೆಯ ಅಧಿಕಾರಿಗಳು, ನೌಕರರು ಹಾಜರಾಗಬೇಕು. ಅಂದು ಕಚೇರಿಯಲ್ಲಿ ಮುಂಜಾನೆ ಭಾವಚಿತ್ರ ಪೂಜೆ ಸಲ್ಲಿಸಿ ಗೌರವಿಸಬೇಕು. ತಾಲೂಕಾಡಳಿತ ನೀಡಿದ ಜವಾಬ್ದಾರಿಯನ್ನು ಅಧಿಕಾರಿಗಳು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಎಂದು ತಿಳಿಸಿದರು. ದೇವಸ್ಥಾನ ಆಡಳಿತ ಮಂಡಳಿ ಮುಖಂಡರಾದ ಸುರೇಶಗೌಡ, ಶಿವನಗೌಡ್ರ, ದಾನನಗೌಡ, ತೊಂಡಿಹಾಳ, ಬಸವರಾಜ ಅಧಿಕಾರಿ ಮಾತನಾಡಿ, ಬಸವ ಜಯಂತಿ ಮತ್ತು ಶ್ರೀ ಮೊಗ್ಗಿ ಬಸವೇಶ್ವರ ಜಯಂತಿ ಆಚರಣೆ ಮಾಡಲಾಗುತ್ತಿದ್ದು, ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಬೇಕು. ಜಾತ್ರೆಗೆ ಈ ಬಾರಿ ಹೊಸ ರಥೋತ್ಸವ ಜರುಗಲಿದ್ದು, ಹೆಚ್ಚಿನ ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ಆದ್ದರಿಂದ ಪಟ್ಟಣ ಪಂಚಾಯಿತಿ ಸ್ವಚ್ಛತೆ ಮತ್ತು ಬ್ಲೀಚಿಂಗ್ ಪೌಡರ್, ಬೀದಿ ದೀಪ ಅಳವಡಿಕೆ ಸೇರಿದಂತೆ ಮೂಲಭೂತ ಸೌಕರ್ಯ ಕಲ್ಪಿಸಬೇಕು ಎಂದರು. ಈ ವೇಳೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಂದಯ್ಯ ಕಳ್ಳಿಮಠ, ಸದಸ್ಯ ಅಮರೇಶ ಹುಬ್ಬಳ್ಳಿ, ಶಿರಸ್ತೇದಾರ ದೇವರಡ್ಡಿ, ಅಧಿಕಾರಿಗಳಾದ ನಿಂಗನಗೌಡ, ಅಮರೇಶ್ವರ ರೆಡ್ಡಿ, ಬಸವರಾಜ ಗೋಗೇರಿ, ಗಣ್ಯರಾದ ವೀರನಗೌಡ, ಬನ್ನಪ್ಪಗೌಡ್ರ, ಸಿದ್ದರಾಮೇಶ, ಸಂಗಪ್ಪಹಳ್ಳಿ, ಕಳಕಯ್ಯ, ಹಿರೇಮಠ, ಬಸಯ್ಯ ಜಟ್ಟಿಮಠ, ಶರಣಪ್ಪ ಮಾಳಗಿ ಇನ್ನೂ ಅನೇಕರು ಭಾಗವಹಿಸಿದರು. ವರದಿ ಸಿಎ ಆದಿ, ಎನ್ಕೆಎಸ್ ಟಿವಿ4, ಯಲಬುರ್ಗಾ. ಮುಖ್ಯಾಧಿಕಾರಿಗಳು ಬಂದಿದ್ದಾಗ ನಾವು ಮುಂದೆ ವಿಚಾರ ನಾವು ಮಾಡ್ತೀವಿ. ಅದಕ್ಕೆ ಕೇಳ್ಕೊಂಡು ಮಾತು ಕೇಳೋದು ಮಾಡ್ತೀವಿ, ಆ ಕೈ ಹೇಳೋದು ಮಾಡ್ತೀವಿ. ಅಂದ್ರೆ ಅದು ಒಂದು ಇದರಿಂದ ನಾವು ಕೇಳ್ಕೊಂಡು ನಾನು ಇವತ್ತು ಮತ್ತೆ ಕೇಳ್ಕೊಂಡು ಇಷ್ಟ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿ ಈ ಕಾರ್ಯಕ್ರಮ ಮುಖಂಡ್ರೆ, ಪತ್ರಕರ್ತ ಬಂಧುಗಳೇ ಹಾಗೂ ಅಧಿಕಾರಿ ಇದೆಲ್ಲ ಚರ್ಚೆ ಆಯಿತು. ಸುಮಾರು ಒಂದು ಅರ್ಧ ಗಂಟೆಯಿಂದ ಮತ್ತೆ ಇದೆಲ್ಲ ಹೇಳೋದು ಲೈಟಿಂಗ್ ಕೆಲವು ಮಾಡಿಸ್ಕೊಡ್ತೀನಿ. ನಾನೇ ನಾಳೆಕ್ಕೂ ನಾಡಿದ್ದು ನಮ್ಮ ಪ್ರಕಟಣೆ ಮುಖ್ಯ ವರ್ಷರು ಹೋಗಿದ್ದಾರೆ ಬೆಂಗಳೂರು ಟ್ರೈನಿಂಗ್ ಬಂದಿದ್ದ ಬಂದರೆ ನಾನೇ ಅಲ್ಲಿ ಕೂತಾಗಿ ಕಳ್ಕೊಂಡು ಇಲಾಖೆ ಸ್ವಲ್ಪ ರೈತರಿಗೆ ಅನುಕೂಲ ಯೋಜನೆಗಳು ತಿಳಿಸಿ ಪ್ರಚಾರ ಆಗ್ಬೇಕಂತ ಹೇಳಿದ್ರೆ ಅದಕ್ಕೊಂದು ಸ್ವಲ್ಪ ಆಧಾರ ಮಾಡೋಣ. ಎಲ್ಲಿ ಕ್ಯಾಬ್ ಹೇಳಿದ್ರೆ ಅದನ್ನು ಮಾಡ್ತೀನಿ. ಅನ್ನೋದು ಕುಡಿ ನೀರಿಂದು PRDಯಿಂದ ಪ್ರತಿ ವರ್ಷ ಟ್ಯಾಂಕರ್ ಕೊಡ್ತೀವಿ, ಈ ವರ್ಷ ಕೊಡೋಕೆ ಹೇಳಿದ್ರೆ ಅದನ್ನು ವ್ಯವಸ್ಥೆ ಮಾಡ್ತೀವಿ. ಏನೋ ಸಮಸ್ಯೆ ಆಗೋದ್ರಿಂದ ಖಂಡಿತ ನಾವು ನಿಮ್ಮ ಜೊತೆ ಇರ್ತೀವಿ. ಏನೇ ಸಮಸ್ಯೆ ಬಂದರೂ ಕೂಡ ಯಾವುದೇ ಸ್ಥಳದಲ್ಲಿ ನಾವು ಸ್ಪಂದಿಸ್ತೀವಿ. ನಮ್ಮ ಅಧಿಕಾರಿ ವರ್ಗದವರು ಎಲ್ಲರೂ ಇದ್ದಾರೆ, ಎಲ್ಲ ಮಾಡ್ತೀವಿ. ಅದರ ಬಗ್ಗೆ ತಾವು ಮನೆ ಅವಶ್ಯಕತೆ ಇಲ್ಲ. ಏನೇ ಇದ್ರೂ ತಾವು ನಮ್ಮ ಗಮನಕ್ಕೆ ಹೋಗಿ ಖಂಡಿತ ನಾವು ಹೆಲ್ಪ್ ಮಾಡ್ತೀವಿ. ಅವ್ರು ಸ್ವಲ್ಪ ಕೇರಿಗೆ ಸ್ವಲ್ಪ ಫೈನಾನ್ಸಿಯಲಿ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಮುಂದೆ ಫೋನ್ ಮಾಡಿದ್ರು, ಮನೇಲಿ ಒಂದು 2-3 ಸತಿ ಹೇಳಿದ್ದಾರೆ. ನಾನು ಖಂಡಿತ ನಾನು ಮೊದಲು ಹೇಳಿದ್ದೀನಿ, ನನ್ನ ಕೈಗೆ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ಅದು ನೀರು ಮಾಡ್ತಕ್ಕಂತಾಗಲ್ಲ. ಹೀಗಾಗಿ ಭಕ್ತಿ ಅವ್ರಿಗಲ್ಲಿ ಇರ್ಬೇಕು. ನಾನು ಹೇಳ್ಬೋದು, ಅವ್ರು ಕೊಡೋರಲ್ಲಿ ಭಕ್ತಿ ಇರ್ಬೇಕು. ಹೀಗಾಗಿ ಖಂಡಿತವೂ ಸ್ವಲ್ಪ ಆದ್ರೂ ನಾನು ಮಾಡ್ಬೋದು ಜವಾಬ್ದಾರಿ ಹೇಳ್ತಾ ನಾವು ಮಾತಾಡೋಕೆ ಅವಕಾಶ ತೋರಿಸಿ ನಮ್ಮ ಈ ಒಂದು ಕರೆಗೆ ಹೋಗ್ಬೋದು ತಾವೆಲ್ಲ ಆಗಕ್ಕೆ ಎಲ್ಲರಿಗೂ ವಂದಿಸಿ ಸಮಾಜನೆಲ್ಲ ಧನ್ಯವಾದಗಳು ತಿಳಿಸುತ್ತಾ ನಾನು ಜಯಂತಿ ಆಚರಣೆ ಮಾಡೋ ಉದ್ದೇಶ ಏನಂದ್ರೆ ಇದು ಸಮಾನತೆ ಸಾರಿತು. ಇವತ್ತು ಅವೆಲ್ಲ ಬಿಟ್ಬಿಡುವಂತಿಲ್ಲ. ಬಸವಣ್ಣನ ವಚನ ಮಾತ್ರ ನಾವು ಪಾಲಿಸಬೇಕು. ಮಾತ್ರ ನಮ್ಮ ವೈಯಕ್ತಿಕ ಜೀವನ ಮತ್ತು ಸಮಾಜದೊಳಗೆ ಒಂದು ಒಳ್ಳೆಯ ಒಂದು ಉತ್ತಮವಾದ ಬೆಳವಣಿಗೆ ಆಗುತ್ತೆ, ನಾಡಿಗೆ ಒಳ್ಳೆಯದಾಗುತ್ತೆ, ದೇಶಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ಅಂಥವರ ಒಂದು ಜಯಂತಿಯನ್ನ ನಾವು ಜಾತ್ಯಾತೀತವಾಗಿ ಸರ್ಕಾರವಾಗಿ ಆಚರಿಸುವಂತೆ ಹಿರಿಯರು ಬಂದಾಗ ನಾವು ಬರ್ತೀವಿ. ಆದರೆ ಇವತ್ತು ಈ ವರ್ಷ ವಿಶೇಷವಾಗಿ ಹೊಸ ಒಂದು ಆ ಬಸವಣ್ಣನ ಒಂದು ತೇರು, ಆ ತೇರು ಮೊದಲಿನ ತೇರು ಸಿದ್ಧಗೊಂಡಿತ್ತು. ಸರ್ಕಾರದಿಂದ ಅನುದಾನ ಏನು ಸಿಗಲಿಲ್ಲ. ಮತ್ತು ಎಲ್ಲರೂ ನಾವೇ ಭಕ್ತಾದಿಗಳು ಸೇರಿ ಮಾಡಬೇಕಾಯ್ತು. ಎಲ್ಲರೂ ನಮ್ಮ ಊರಲ್ಲಿ, ನಮ್ಮ ತಾಲೂಕಿನಲ್ಲಿ ಎಲ್ಲರೂ ಸ್ಪಂದನೆ ಮಾಡಿದ್ದಾರೆ.
ಅದರಂತೆ ಯಶಸ್ವಿಯಾಗಿ ಮಾಡಾಕತ್ತೈತೆ. ಇನ್ನೊಂದು ಸ್ವಲ್ಪ ಅದಕ್ಕೆ ಇನ್ನೂ ಆರ್ಥಿಕವಾಗಿ ಸಹಾಯ ಬೇಕಾಗುತ್ತೆ. ತಹಸೀಲ್ದಾರ್ ಅವ್ರ ಹತ್ರ ಮಾತಾಡಿವಿ, ಅದನ್ನು ಕೂಡ ಅವರು ಮಾತಾಡೋಣ ಅಂತ ಹೇಳಿದಾರ. ಹಾಗಾಗಿ ಇವತ್ತು ಏನೇ ಇರಲಿ, ಇವತ್ತು ಅಧಿಕಾರಿಗಳು ಇವತ್ತು ಒತ್ತಾಯ ಇಲ್ಲಿರ್ತಾರೆ, ಬೇರೆ ಜಯಂತಿ ನೀವು ಕಡ್ಡಾಯ ಬರ್ಬೇಕಂತಿಲ್ಲ. ಬಸವಣ್ಣನ ಬಗ್ಗೆ ಎಲ್ಲರೂ ತಿಳ್ಕೊಂಡ್ರೆ ಅದು ಮನಸ್ಸಿನ ಒಂದು ಭಾವನೆ. ಬಸವಣ್ಣನ ನಾವು ನಮ್ಮ ಜೀವನ ಹ್ಯಾಂಗ್ ನಡ್ಕೋಬೇಕಂತ ಹೇಳಿದಾರ. ಅಂತದನ್ನ ನಾವು ಜಯಂತಿ ಮಾಡ್ತೀವಿ ಅಂದ್ರೆ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಭಾಗವಹಿಸ್ಬೇಕು. ಅದನ್ನ ಆದ್ಮೇಲೆ ಮಾಡೋ